ಹಲವು ಐತಿಹಾಸಿಕ ಹಾಗೂ ರಮಣೀಯ ತಾಣಗಳನ್ನು ಒಳಗೊಂಡಿರುವ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ರಾಜಕೀಯವಾಗಿಯೂ ಮಹತ್ವ ಪಡೆದುಕೊಂಡಿದೆ. ಕ್ಷೇತ್ರದ ಕುರಿತು ಪರಿಚಯಿಸುವ ವರದಿ ಇಲ್ಲಿದೆ. ಕದಂಬರ ರಾಜಧಾನಿ ಹಾಗೂ ಆದಿಕವಿ ಪಂಪ ವರ್ಣಿಸಿದ ಬನವಾಸಿ, ಮಹತೋಭಾರ ಮಧುಕೇಶ್ವರ ದೇವಾಲಯ, ರಾಷ್ಟ್ರಕವಿ ರವೀಂದ್ರನಾಥ ಠಾಗೋರರ ಮನಸೆಳೆದ ಕಾರವಾರದ ಕಡಲ ಕಿನಾರೆ ಹಾಗೂ ಶಿರಸಿ ಮಾರಿಕಾಂಬೆ ದೇವಾಲಯ, ರಾಣಿ ಚೆನ್ನಮ್ಮನಾಳಿದ ಕಿತ್ತೂರು, ಮಾಗೋಡು ಜಲಪಾತ, ಪಶ್ಚಿಮ ಘಟ್ಟದ ದಟ್ಟ ಅರಣ್ಯ, ಕೈಗಾ ಅಣುಸ್ಥಾವರ, ಸೀಬರ್ಡ್ ನೌಕಾನೆಲೆಯೇ ಮೊದಲಾದ ಐತಿಹಾಸಿಕ ಮತ್ತು ರಮಣೀಯ ತಾಣಗಳನ್ನು ಒಳಗೊಂಡ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ರಾಜಕೀಯವಾಗಿಯೂ ಮಹತ್ವ ಪಡೆದಿದೆ. ಮಾಜಿ ಮುಖ್ಯಮಂತ್ರಿ ರಾಮಕೃಷ್ಣ ಹೆಗಡೆ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದವರು. ಕಾಳಿ, ಅಘನಾಶಿನಿ, ಶರಾವತಿ ಕ್ಷೇತ್ರದಲ್ಲಿ ಪ್ರವಹಿಸುವ ಪ್ರಮುಖ ನದಿಗಳು. ಅಡಕೆ, ಮೆಣಸು ಇಲ್ಲಿನ ಪ್ರಮುಖ ಬೆಳೆ. ಕೃಷಿ, ತೋಟಗಾರಿಕೆ, ಮೀನುಗಾರಿಕೆ ಪ್ರಧಾನ ಕಸುಬು. ಯಕ್ಷಗಾನ ಇಲ್ಲಿನ ಹಿರಿಮೆ. ಕ್ಷೇತ್ರ ಪುನರ್ವಿಂಗಡಣೆಯ ಬಳಿಕ ಹಳಿಯಾಳ, ಶಿರಸಿ, ಕುಮಟ, ಭಟ್ಕಳ, ಯಲ್ಲಾಪುರ, ಕಾರವಾರ ಮತ್ತು ಬೆಳಗಾವಿ ಜಿಲ್ಲೆಯ ಕಿತ್ತೂರು, ಖಾನಾಪುರ ವಿಧಾನಸಭಾ ಕ್ಷೇತ್ರಗಳು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಗೆ ಸೇರಿವೆ. ಪ್ರಸ್ತುತ ಕ್ಷೇತ್ರದಲ್ಲಿ 8,18,055 ಪುರುಷರು ಮತ್ತು 8,10,892 ಮಹಿಳೆಯರು ಹಾಗೂ 14 ತೃತೀಯ ಲಿಂಗಿಗಳು ಸೇರಿ ಒಟ್ಟು 16,28,961 ಮತದಾರರು ಇದ್ದಾರೆ. 2019ರ ಚುನಾವಣೆಯಲ್ಲಿ ಶೇಕಡಾ 74.10% ಮತದಾನವಾಗಿತ್ತು. ಕ್ಷೇತ್ರದಿಂದ 6 ಬಾರಿ ಜಯ ಸಾಧಿಸಿರುವ ಬಿಜೆಪಿಯ ಅನಂತಕುಮಾರ್ ಹೆಗಡೆ ಈ ಕ್ಷೇತ್ರದ ಹಾಲಿ ಸಂಸತ್ ಸದಸ್ಯರು. ಈ ಬಾರಿ ಬಿಜೆಪಿಯಿಂದ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿ ಮತ್ತು ಕಾಂಗ್ರೆಸ್ನಿಂದ ಅಂಜಲಿ ನಿಂಬಾಳ್ಕರ್ ಸ್ಪರ್ಧಾ ಕಣದಲ್ಲಿ ಇದ್ದಾರೆ.